ಹಾಯ್, ಇವತ್ತು ನಾನು ಕ್ಯಾಬೇಜ್ ಪರೋಟ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕ್ಯಾಬೇಜ್ ಪರೋಟ ಮಾಡಲಿಕ್ಕೆ ಕ್ಯಾಬೇಜನ್ನು ಸ್ಕ್ರ್ಯಾಪ್ ಮಾಡಿಬಿಟ್ಟು ಈ ಥರ ಬಟ್ಟೆ ಹಾಕಿ ಚೆನ್ನಾಗಿ ನೀರನ್ನು ಹಿಂಡ್ಕೊಳ್ಬೇಕು. ನಂತರ ಬಾಣಲಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಬೇಕು. ಫ್ರೈ ಮಾಡಿಬಿಟ್ಟು ಈ ಥರ ತಟ್ಟೆಗೆ ಹಾಕಿ ಸ್ವಲ್ಪ ಹಾರಿಸ್ಕೊಳ್ಬೇಕು, ತಣ್ಣಗೆ ಮಾಡ್ಕೊಳ್ಬೇಕು. ಈ ಥರ ಹಿಟ್ಟನ್ನು ಚಪಾತಿ ಹಿಟ್ಟು ಕಲಿಸ್ಕೋಬೇಕು. ಆ್ಯಕ್ಚುಲಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳುವಾಗ ಇದು ಹಿಂಡಿದಂಥ ನೀರು ಹಾಕಿ ಕಲಿಸ್ಕೊಳ್ತೇವೆ, ಬಟ್ ಇವತ್ತು ನಾನು ಹಾಗೆ ಕಲಿಸ್ಕೊಂಡಿದ್ದೀನಿ. ಈ ಥರ ಹುರಿದಿರ್ತಕ್ಕಂಥ ಒಂದು ಕ್ಯಾಬೇಜನ್ನು ಅದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಇದು ಬ್ಲ್ಯಾಕ್ ಸಾಲ್ಟು, ಇದನ್ನು ಹಾಕ್ಕೊಳ್ಬೇಕು. ಟೆಕ್ಸ್ಚರ್ ಹೇಗಾಗಿದೆ ನೋಡಿ, ಇದು ಈ ಥರ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಬೇಕು. ನಂತರ ಒಂದು ಸ್ವಲ್ಪ ಕೊತ್ತಂಬರಿಗಳನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಳೆ ಒಳಗೆ ಇಟ್ಬಿಟ್ಟು ಅದನ್ನು ಸ್ಟಫ್ ಮಾಡಿಬಿಟ್ಟು ಉದ್ಕೊಳ್ಬೇಕು. ಈ ಥರ ಉದ್ಕೊಂಡು ತವ ಮೇಲೆ ಹಾಕಿ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ಹಾಕಿ ಬಿಸಿ ಮಾಡಿಕೊಳ್ಬೇಕು. ಈಗ ಪರೋಟ ಆಗಿದೆ. ಸೊ ಅದಕ್ಕೆ ದಹಿಗೆ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಬೇಕು, ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಬೇಕು. ಈಗ ಪರೋಟಕ್ಕೆ ರಾಯ್ತ ರೆಡಿಯಾಗಿದೆ. ಈಗ ಕ್ಯಾಬೇಜ್ ಪರೋಟ ರೆಡಿಯಾಗಿದೆ. ಇದು ಮೊಸರು ಪಚ್ಚಡಿ ಒಟ್ಟಿಗೆ ಅಥವಾ ಉಪ್ಪಿನಕಾಯಿ ಒಟ್ಟಿಗೆ ಸೇವಿಸಲಿಕ್ಕೆ ಸಿದ್ಧವಾಗಿದೆ. ಸೊ ನೀವು ಇದೇ ರೀತಿ ಕ್ಯಾಬೇಜ್ ಪರೋಟವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.